ನಾನು ಎಷ್ಟು ಹೇಳಿದ್ರು ಯಾರೂ ನನ್ನ ಮಾತು ನಂಬ್ತಾ ಇಲ್ಲ ಕಣ. ನನಗೆ ಕುಡ್ಕ ಅನ್ನೋ ಪಟ್ಟ ಕಟ್ಬಿಟ್ಟಿದ್ದಾರೆ ಎಲ್ಲರೂ ಸೇರಿಕೊಂಡು. ಯಾಕ್ರಪ್ಪ ಹಂಗೆ ನೋಡ್ತಾ ಇದ್ದೀರ ನನ್ನ? ಓ ಇವನೇನು ಸಾಚನಾ? ಏನು ಯಾವತ್ತು ಕುಡಿಯೋದೇ ಇಲ್ಲ ಅನ್ನೋ ಥರ ಮಾತಾಡ್ತಾ ಇದ್ದೀನಿ ಅಂತನಾ? ಚೇಚೆ, ನಿನ್ನ ಬಗ್ಗೆ ನಾವ್ಯಾಕೋ ಆ ಥರ ಅನ್ನೋಣ. ನಾವು ಕುಡಿತೀವಿ, ನಮ್ಮನ್ನು ಕಂಪೇರ್ ಮಾಡಿದ್ರೆ ನೀನು ತುಂಬ ಕಡಿಮೆ ಅಲ್ವಾ? ನಾನು ಅದನ್ನೇ ಎಲ್ರಿಗೂ ಹೇಳ್ತಾ ಇರೋದು. ಯಾರು ನನ್ನ ಮಾತು ನಂಬ್ತಾನೆ ಇಲ್ಲ. ಲೇ, ಫ್ಯಾಮಿಲಿ ನಮ್ಮದೇ ಇರ್ಬೋದು ಕಣೋ, ಫ್ರೆಂಡ್ಸಾಗಿ ನಾವು ನಂಬ್ತೀವಿ. ಸದ್ಯ ನಿಮಗಾದರೂ ನನ್ನ ಮೇಲೆ ನಂಬಿಕೆ ಇದೆಯಲ್ಲ. ಏಯ್, ನಮ್ಮ ಮನೆಯವರು ನನ್ನ ನಂಬ್ತಾ ಇಲ್ಲ ಕಣೋ. ನಮ್ಮಪ್ಪ ನನ್ನ ದೇವ್ರಲ್ಲೋ, ಯಾವತ್ತೂ ನನ್ನ ಮೇಲೆ ಹಿಂಗೆಲ್ಲ ಡೌಟೇ ಪಟ್ಟಿಲ್ಲ. ನನ್ನ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ರು ಗೊತ್ತಾ? ಅವರೇ ನನ್ನ ಮೇಲೆ ಕೈ ಎತ್ಬಿಟ್ರು. ವಿಡಿಯೋ ನೋಡಿದ ಬೇಜಾರಲ್ಲಿ ಆಗ ಮಾಡಿರ್ಬೋದು ಸೂರ್ಯ. ಆ ದೇವರೇ ನಮ್ಮಪ್ಪನ ಹತ್ರ ಬಂದು ನನ್ನ ಬಗ್ಗೆ ಅದ್ರ ಹಾಕ್ಕೊಟ್ರು. ನಮ್ಮಪ್ಪ ನಂಬ್ತಾ ಇದ್ದಿದ್ದು ನನ್ನನ್ನೇ ಕಣೋ. ದೇವತೆ ಅಂತ ನನ್ನ ಹೆಂಡತಿ ಕೂಡ ನನ್ನನ್ನು ನಂಬ್ತಾ ಇದ್ದಿದ್ದು. ಅಂಥವ್ರೇ ಏಯ್, ಊರವ್ರ ಮಾತೆಲ್ಲ ಕೇಳಿಸ್ಕೊಂಡು ಮನ್ಸಿಗೆ ನೋವಾಗಿರುತ್ತೆ ಕಣೋ. ಆ ಬೇಜಾರಲ್ಲಿ ನೀನು ಒಂದು 4 ಮಾತು ಬೈದಿರ್ಬೋದಪ್ಪ. ಅವನು ಅಜ್ಜಿ ಇದೆಲ್ಲ ಆಗ್ತಿರೋದು ಆ ವಿಡಿಯೋ ಅಂತಾನೆ ಕಣೋ. ಯಾವ ನಾವು ವಿಡಿಯೋ ಮಾಡಿದ್ದು? ಈಗ ಎಲ್ಲರೂ ಕೈಲೂ ಫೋನ್ ಇದೆ ಕಣೋ. ಬೇಕಾಗಿರೋದು ಬೇಡದಿರೋದು ವಿಡಿಯೋ ಮಾಡಿ ಹಾಕೋದೇ ಕೆಲಸ ಆಗ್ಬಿಡೈತೆ. ಏಯ್, ಆ ವಿಡಿಯೋ ಡಿಲೀಟ್ ಮಾಡೋಕ್ಕಾಗಲ್ವೇನ್ರೋ? ವಿಡಿಯೋ ಮಾಡಿದವರೇ ಡಿಲೀಟ್ ಮಾಡಬೇಕು. ಅದೇನಾದರೂ ಆಗಿರಲಿ, ಮೊದಲು ಕಾರ್ ವಾಪಸ್ ತರೋದ್ರ ಬಗ್ಗೆ ಯೋಚನೆ ಮಾಡೋ. ಕಾರ್ ಇನ್ನು ಇವತ್ತು ಸೀಸ್ ಮಾಡಿರೋದು. ಅವ್ನು ಇನ್ನೂ ಕುಡ್ದಿರೋ ಮತ್ತಲ್ಲಿ ಇರ್ತಾನೆ ಅಂತ ಇನ್ನು ಹೋದ್ರು ಇವ್ನ ಮಾತು ಯಾರು ಕೇಳಲ್ಲ. ಸೂರ್ಯ, ಇವತ್ತು ಯಾವುದೇ ಕಾರಣಕ್ಕೂ ನೀನು ಸ್ಟೇಷನ್ ಹತ್ರ ಹೋಗೋದು ಬೇಡ. ಹೌದು ಕಣೋ, ನಾಳೆ ಹೋಗಿ ಕಾರ್ ಬಿಡಿಸ್ಕೊಂಬ. ಅಕ್ಕ ನಮಸ್ಕಾರ. ಸೆಲೆಬ್ರಿಟಿ ಆಗ್ಬಿಟ್ಟಿದ್ದೀರಲ್ಲಕ್ಕ ಗಂಡ ಹೆಂಡ್ತಿ ಇಬ್ರು. ನಿಮ್ಮ ಜೊತೆ ಒಂದು ಸೆಲ್ಫಿ ತಗೊಳ್ಳ? ದೊಡ್ಡ ಕುಡುಕನ ಹೆಂಡತಿ ಜೊತೆ ನಮ್ದೊಂದು ಸೆಲ್ಫಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ರೆ ಬೇಜಾನ್ ಲೈಕ್ಸ್ ಬರುತ್ತೆ. ಓ ಅಕ್ಕ ಸುಮ್ಮನಿರು, ಯಾಕೆ ಕೋಪ ಮಾಡ್ಕೊಳ್ತೀಯಾ? ಊರೇ ಮಾತಾಡ್ತಾ ಇದ್ದಾರೆ, ಅವ್ರನ್ನ ಕೇಳೋದು ಬಿಟ್ಟು ನನಗೆ ಬೈತೀಯಲ್ಲಕ್ಕೋ. ಹೆಂಗವ್ರೆ ಸಾಹೇಬ್ರು? ಫುಲ್ ರೆಸ್ಪೆಕ್ಟ್ ಅನ್ಸುತ್ತೆ ಅಲ್ವಾ? ಆಫೀಸಿಗೆ ಹುಡ್ಕೊಂಡು ಬಂದು ಬುದ್ಧಿ ಹೇಳ್ತಿದ್ದಲ್ಲಕ್ಕ. ಮನೇಲೇ ಇರೋ ಗಂಡಂಗೆ ಬುದ್ಧಿ ಹೇಳೋಕ್ಕಾಗಿಲ್ವ ನಿನಗೆ? ನಿನ್ನ ಗಂಡನೂ ಅಷ್ಟೇ, ಇವ್ನು ಸರಿ ಇಲ್ಲ, ಇವನ ಜೊತೆ ಸೇರ್ಬೇಡ ಅಂತ ನಿನ್ನ ತಮ್ಮಂಗೆ ಬುದ್ಧಿ ಹೇಳ್ದ. ಇದಕ್ಕೆ ಹೇಳೋದು, ಬುದ್ಧಿ ಹೇಳಕ್ಕೆ ಬಂದವರಲ್ಲ ಗೌತಮ ಬುದ್ಧ ಆಗೋದಿಲ್ಲ ಅಂತ. ಹೋಗಕ್ಕ ಹೋಗೋ, 12 ಗಂಟೆಗೆಲ್ಲ ಕುಡ್ದು ಕೆಲಸ ಮಾಡೋದು ತಪ್ಪು, ಮನೇಲೇ ತಂದು ಕುಡಿ ಅಂತ ಹೇಳೋಗು.